ಇನ್ನಾದರೂ ಮುಗಿಯತ್ತೆ ಅನ್ನೋದಾದರೆ ಹೆಂಗೆ? ಇದಕ್ಕೆ ಪರಿಹಾರ ಏನು? ಎರಡೂ ತಂಡದವ್ರನ್ನ ಒಂದುಗೂಡಿಸೋದಕ್ಕೆ ಆಗತ್ತಾ? ಸಾಧ್ಯನಾದರೂ ಇದೆಯಾ? ಅದು ಆಗಿರುವ ಬೆಳವಣಿಗೆಗಳನ್ನು, ಆಡಿರುವ ಮಾತುಗಳನ್ನು ನೋಡ್ತಾ ಇದ್ದರೆ ಇದೇ ವಿಷಯದ ಬಗ್ಗೆ ಇವತ್ತು ಮಾತಾಡ್ತೀವಿ. ಹಲವು ಜನ ಗಣ್ಯರು ನಮ್ಮ ಜೊತೆಗಿರ್ತಾರೆ. ರವೀಂದ್ರ ರೇಷ್ಮೆ ಹಿರಿಯ ಪತ್ರಕರ್ತರಿದ್ದಾರೆ. ಕಾರ್ಯಕ್ರಮಕ್ಕೆ ಸ್ವಾಗತ ರವೀಂದ್ರ ರೇಷ್ಮೆ ಅವರೇ. ನನ್ನ ಕೊಲೀಗ್ ಪ್ರಶಾಂತ್ ನಾತು ಹುಬ್ಬಳ್ಳಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ಕಾಂಗ್ರೆಸ್ MLC ನಾಗರಾಜ್ ಯಾದವ್ ಅವರು ಸ್ಟುಡಿಯೋದಲ್ಲಿದ್ದಾರೆ. ಕೆಲವೇ ಕ್ಷಣಗಳಲ್ಲಿ ದೇವರಾಜ್ ಅವರು JDS ವಕ್ತಾರರು ನಮ್ಮನ್ನು ಜಾಯ್ನ್ ಆಗ್ತಾರೆ. BJP ಈ ಡಿಬೇಟ್ಗೆ ವಕ್ತಾರರನ್ನು ಕಳಿಸೋದಿಲ್ಲ ಅಂತ ಹೇಳಿದೆ. ಕಳಿಸೋದಿಲ್ವಂತವ್ರು. ಹಾಗೆ ಅದು ಯಾವ್ಯಾವ ಪಕ್ಷದವರಿಗೆ ಉತ್ತರ ಕೊಡೋದಕ್ಕೆ ಕಷ್ಟ ಅನ್ನುವಂಥ ಸಬ್ಜೆಕ್ಟ್ಗಳು ಬರ್ತಾವೋ. ಇಲ್ಲ ಯಾರು ಬಂದರು ಅಶ್ವಥ್ ನಾರಾಯಣ, ಪ್ಲೀಸ್ ಕಮ್. ನನಗೆ ಕನ್ವೆ ಆಗಿದ್ದಂಗೆ ಅಶ್ವಥ್ ನಾರಾಯಣ್ರೆ. ನೋ ಪ್ರಾಬ್ಲಮ್ ಪ್ಲೀಸ್ ನೋಡಿ, ನಾನು ಹೇಳೋನಿದ್ದೆ ಈಗ ಅನ್ಕಂಫರ್ಟಬಲ್ ಸಬ್ಜೆಕ್ಟ್ಗಳಿದ್ದಾಗ ಕಳಿಸೋದೇ ಇಲ್ಲ ಇವರಂತ. ಅಷ್ಟರಲ್ಲಿ ಇಲ್ಲೇ ಕಾಣಿಸ್ಕೊಂಡ್ಬಿಟ್ರು. ಅಶ್ವಥ್ ನಾರಾಯಣ ಅವರೇ, ಕಾರ್ಯಕ್ರಮಕ್ಕೆ ಸ್ವಾಗತ. ದೇವರಾಜ್ JDS ವಕ್ತಾರರು ಕೆಲವೇ ಕ್ಷಣಗಳಲ್ಲಿ ನಮ್ಮನ್ನು ಜಾಯ್ನ್ ಆಗ್ತಾರೆ. ಪ್ರಶಾಂತ್ ನಾಥದ್ದು ಮೊದಲ ಪ್ರತಿಕ್ರಿಯೆ ತೆಗೆದುಕೊಳ್ತಾ ಇದ್ದೀನಿ. ಪ್ರಶಾಂತ್, ಏನಿದಕ್ಕೆ ಪರಿಹಾರದ ಸಮಯ ಬಂದಿದೆಯಾ? ಎರಡನೆಯ ನೋಟಿಸ್ ಯತ್ನಾಳರಿಗೆ 72 ತಾಸಿನಲ್ಲಿ ಉತ್ತರ ಕೊಡಿ ಅಂತ. ಏನಿದ್ರ ಅರ್ಥ? ವಾಟ್ ಡಸ್ ಇಟ್ ಮೀನ್? ಅಜಿತ್, ನನಗನ್ಸುತ್ತೆ ನೋಡಿ, ದಿಲ್ಲಿ ಚುನಾವಣೆಯ ಫಲಿತಾಂಶದ ನಂತರ ಹೈಕಮಾಂಡ್ ಬಹಳ ದಿನಗಳ ನಂತರ ಕರ್ನಾಟಕದ ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ಅಪ್ಲಿಕೇಶನ್ ಆಫ್ ಮೈಂಡ್ ಶುರು ಮಾಡಿದೆ. ಎಸ್, ಅದರ ಮೊದಲ ಸಂಕೇತವೇ ಇವತ್ತು ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ 72 ಗಂಟೆಗಳಲ್ಲಿ ನೀವು ಉತ್ತರ ಕೊಡಿ, ಇಲ್ಲಾಂದ್ರೆ ನಾವು ನಿರ್ಣಯ ತೆಗೆದುಕೊಳ್ಳಲು ಸ್ವತಂತ್ರರು ಅಂತಕ್ಕಂಥ ಒಂದು ಪತ್ರವನ್ನ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಕೊಟ್ಟಿದೆ. ಈ ನೋಟಿಸ್ನ ಇನ್ನೊಂದು ಅರ್ಥವೂ ಕೂಡ, ಅಂದ್ರೆ ನೀವು ಇದನ್ನ ಇನ್ನೊಂದು ದೃಷ್ಟಿಯಿಂದ ನೋಡಿದಾಗ, ನೀವು ಮೀಡಿಯೇಷನ್ ಮಾಡಿ, ನೆಗೋಷಿಯೇಷನ್ ಮಾಡಿ ಈ ಜಗಳವನ್ನ ಬಗೆಹರಿಸಲಿಕ್ಕೆ ಆಗಲ್ಲ ಅಂತಕ್ಕಂಥದ್ದು ಹೈಕಮಾಂಡ್ಗೂ ಮತ್ತು RSSಗೂ ಬಹಳ ಸ್ಪಷ್ಟವಾಗಿ ಮನವರಿಕೆ ಆದಂತೆ ಕಾಣ್ತಾ ಇದೆ. ಎಸ್, ಹೈಕಮಾಂಡ್ ಇರ್ಲಿ, RSS ಇರ್ಲಿ, ಅದರ ಅರ್ಥ ನಾನು ಅರ್ಥ ಮಾಡ್ಕೊಂಡಂಗೆ ಎರಡು ಕಡೆಯವ್ರು ತಯಾರಿಲ್ಲ ಅಂತಲ್ಲ. ವಿಜೇಂದ್ರ ಕುಡ್ ಬಿ ರೆಡಿ, ಯತ್ನಾಳ್ ತಯಾರಿಲ್ಲ ಅಂತ. ನ್ಯಾಚುರಲಿ ಅಲ್ಲ, ವಿಜೇಂದ್ರ ಕುಡ್ ಬಿ ರೆಡಿ ಆನ್ ಹಿಸ್ ಟರ್ಮ್ಸ್. ಯತ್ನಾಳ್ ಆಲ್ಸೋ ಕುಡ್ ಬಿ ರೆಡಿ ಆನ್ ಹಿಸ್ ಟರ್ಮ್ಸ್. ಆದ್ರೆ ಹೈಕಮಾಂಡ್ ಇವತ್ತಿನ ಸಂದರ್ಭದಲ್ಲಿ ನೀವು ಯತ್ನಾಳ್ ಹೇಳಿದ್ದನ್ನ ನಾವು ಕೇಳುವ ಸ್ಥಿತಿಯಲ್ಲಿಲ್ಲ ಅಂತಕ್ಕಂಥದ್ದನ್ನ ಈ ನೋಟಿಸ್ ಅನ್ನ ಕೊಡುವುದರ ಮೂಲಕ ಸ್ಪಷ್ಟವಾಗಿ ಹೇಳ್ತಾ ಇದೆ. ಯಾಕಂದ್ರೆ ಹೈಕಮಾಂಡ್ ಕೂಡ ಕಳೆದ ಲೋಕಸಭಾ ಚುನಾವಣೆಯ ನಂತರದ ಒಟ್ಟಾರೆ ಜಗಳಗಳನ್ನ ನೋಡ್ತಾ ಇರತಕ್ಕಂಥ ಸಂದರ್ಭದಲ್ಲಿ, ನಾನು ಮೊನ್ನೆ ಕೂಡ ನಿಮ್ಗೆ ಹೇಳಿದ್ದೆ ಅಜಿತ್, ಅಮಿತ್ ಶಾ ಕರ್ನಾಟಕದ ಕೆಲ ನಾಯಕರಿಗೆ ಕರೆದು ಹೇಳಿದ್ರು, ಸರಿ ಬಸನಗೌಡ ಪಾಟೀಲ್ ಯತ್ನಾಳ್ ಬಹಳ ಪಾಪ್ಯುಲರ್ ಇದ್ದಾರೆ, ಹಿಂದುತ್ವದ ಫಾಲೋಯಿಂಗ್ ಅವ್ರಿಗಿದೆ, ನಾವು ಅವರನ್ನೇ ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋಣ, ಬಟ್ ಅವರನ್ನ ಒಂದು 2-3 ತಿಂಗಳು ಸುಮ್ಮನೆ 3 ತಿಂಗಳು ಅಂತ ಅವ್ರು ಹೇಳಿದ್ರು. ಆಮೇಲೆ ಹೇಳಿದ್ರು, ಸರಿ 2 ತಿಂಗಳಾದ್ರೂ ಸುಮ್ಮನೆ ಕೂತ್ಕೋ ಅಂತ ಹೇಳಿ ಅವರನ್ನೇ ನಾವು ವಿರೋಧ ಪಕ್ಷದ ನಾಯಕರನ್ನಾಗಿ ಮಾಡೋಣ ಅಂತ. ಇದು ಯಾವಾಗ ಬಸನಗೌಡ ಪಾಟೀಲ್ ಇಸ್ ಟಿಪಿಕಲ್ ಬಸನಗೌಡ ಪಾಟೀಲ್. ಅಂದ್ರೆ ಇದು ವಿಜೇಂದ್ರ ರಾಜ್ಯಾಧ್ಯಕ್ಷರಾಗುವ ಮುಂಚೆ ಎಸ್, ವಿಜೇಂದ್ರರನ್ನ ರಾಜ್ಯಾಧ್ಯಕ್ಷ ಮಾಡುವ ಮುಂಚೆ ಅಶೋಕ್ರನ್ನ ಏನ್ ಮಾಡ್ಲಾಯ್ತು ಆಗ. ಆದ್ರೆ ಬಸನಗೌಡ ಪಾಟೀಲ್ ಯತ್ನಾಳ್ ಸುಮ್ಮನೆ ಕೂತ್ಕೊಳ್ಳಿಲ್ಲ, ಹೊರಗಡೆ ಬಂದು ಮಾಧ್ಯಮಗಳಿಗೆ ಹೇಳಿಕೆಗಳನ್ನ ಕೊಟ್ಟ ನಂತರ ಅಮಿತ್ ಶಾ ಹೇಳಿದ್ರು, ನೋಡಿ ಅವರಂತರೂ ಸುಮ್ಮನೆ ಕೂತ್ಕೊಳ್ಳಲ್ಲ, ನಾವು ಅವರನ್ನ ನ್ಯೂಕ್ಲಿಯಸ್ ಆಗಿ ಇಟ್ಕೊಂಡು ಪಾರ್ಟಿ ಕಟ್ಟೋ ಪ್ರಕ್ರಿಯೆ ಮಾಡ್ಲಿಕ್ಕೆ ಆಗಲ್ಲ, ಹೀಗಾಗಿ ವಿಜೇಂದ್ರರನ್ನ ಮಾಡೋದು ಅನಿವಾರ್ಯ ಅಂತಕ್ಕಂಥದ್ದನ್ನ ಅಮಿತ್ ಶಾ ಹೇಳಿದ್ರು. ಇವತ್ತಿಗೂ ಕೂಡ ನನಗನ್ಸುತ್ತೆ ಹೈಕಮಾಂಡ್ ನೋಟಿಸ್ ಕೊಟ್ಟು ಬಹಳ ಸ್ಪಷ್ಟವಾಗಿ ಹೇಳ್ತಾ ಇದೆ, ಅನ್ಇಕ್ವಿವೋಕಲ್ ಟರ್ಮ್ಸ್ ನಲ್ಲಿ ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಹೇಳ್ತಿದೆ, ನಾವು ರಾಜ್ಯಾಧ್ಯಕ್ಷರ ಆಯ್ಕೆಯ ಬಗ್ಗೆ ನಮ್ಮ ತೀರ್ಮಾನವನ್ನ ನಾವು ತೆಗೆದುಕೊಳ್ತೀವಿ. ಯಾಕಂದ್ರೆ ನೀವು ಕಳೆದ 2-3 ತಿಂಗಳಿಂದ ನೋಡಿ, ಬಸನಗೌಡ ಪಾಟೀಲ್ ಯತ್ನಾಳ್ರಿಗೆ ಪರ್ಸನಲಿ ಇನ್ನೂವರೆಗೂ ಕೂಡ ಹಿರಿಯ ನಾಯಕರ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಕರೆಕ್ಟ್. ನೀವು ಒಂದ್ ವೇಳೆ ಅವರ ಮಾತನ್ನ ಕೇಳೋದಾಗಿದ್ರೆ ಅಪಾಯಿಂಟ್ಮೆಂಟ್ ಕೊಡ್ತಾ ಇದ್ರು. ಹೌದು, ಇಲ್ಲಿವರೆಗೆ ಅವ್ರಿಗೆ ಅಪಾಯಿಂಟ್ಮೆಂಟ್ ಸಿಕ್ಕಿಲ್ಲ. ಅವರು ವಯಾ ಮೀಡಿಯಾ ಹೈಕಮಾಂಡ್ ಅನ್ನ ತಲುಪುವ ಪ್ರಯತ್ನವನ್ನ ಮಾಡಿದ್ರು ಕೂಡ ಹೈಕಮಾಂಡ್ ಅವರಿಗೆ ಒಂದು ರೀತಿಯಾಗಿರ್ತಕ್ಕಂಥ ಮಣೆ ಹಾಕ್ತಾ ಇಲ್ಲ. ಇವತ್ತಿನ ನೋಟಿಸ್ನ ಸ್ಪಷ್ಟ ಅರ್ಥ, ಯತ್ನಾಳ್ರ ಮಾತನ್ನ ನಾವು ಕೇಳಲ್ಲ ಅನ್ನೋದನ್ನ ಹೈಕಮಾಂಡ್ ಇವತ್ತಿನ ನೋಟಿಸ್ ಮೂಲಕ ಸ್ಪಷ್ಟಪಡಿಸಿದೆ. ಈಗ ಉಳಿತಕ್ಕಂಥದ್ದು 2 ಆಪ್ಷನ್ಸ್. ಒಂದು, ಬಹುತೇಕ ವಿಜೇಂದ್ರ ರಾಜ್ಯಾಧ್ಯಕ್ಷರನ್ನಾಗಿ ಅವರನ್ನೇ ಮುಂದುವರಿಸತಕ್ಕಂಥ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಂಡಿದೆ ಅನ್ನೋದು ಇವತ್ತಿನ ನೋಟಿಸ್ನಿಂದ ಸ್ಪಷ್ಟ ಆಗ್ತಾ ಇದೆ. ಆದರೆ
ಹೈಕಮಾಂಡ್ ಈ ನೋಟಿಸ್ ಅನ್ನ ಕೊಟ್ಟು ಯತ್ನಾಳ್ರಿಗೆ ಇನ್ನೊಂದು ಅವಕಾಶವನ್ನ ಕೊಡ್ಲಿಕ್ಕೆ ಬಯಸ್ತಾ ಇದೆ. ನೀವು ಒಪ್ಪದೇ ಇದ್ದಲ್ಲಿ, ನಿಮ್ಗೆ ವಿಜಯೇಂದ್ರ ರಾಜ್ಯಾಧ್ಯಕ್ಷರ ಕಂಟಿನ್ಯೂ ಮಾಡೋದು ನಿಮ್ಗೆ ಒಪ್ಪದೇ ಇದ್ದಲ್ಲಿ ನೀವು ಅದನ್ನ ಆಂತರಿಕವಾಗಿ ಬಂದು ಹೇಳಿ ಹೊರತು ಪದೇ ಪದೇ ಇನ್ನು ಮತ್ತೆ ಇದನ್ನೇ ಬಹಿರಂಗವಾಗಿ ಹೇಳಲಿಕ್ಕೆ ಹೋದ್ರೆ ನಾವು ಮುಂದಿನ ಕ್ರಮ ಏನಾಗಿರ್ಬೋದು ನನಗೆ ಡಿಸ್ಮಿಸ್ ಅನಿಸಲ್ಲ, ಸಸ್ಪೆನ್ಷನ್, ಆ ರೀತಿಯಾಗಿರ್ತಕ್ಕಂಥ ಕ್ರಮವನ್ನ ನಾವು ತೆಗೆದುಕೊಳ್ಬೇಕಾಗತ್ತೆ. ನಮ್ಮ ಬಳಿ ಬೇರೆ ದಾರಿ ಇಲ್ಲ ಅನ್ನೋದನ್ನ ಹೈಕಮಾಂಡ್ ಇವತ್ತಿನ ನೋಟಿಸ್ ನೀಡುವುದರ ಮೂಲಕ ಸ್ಪಷ್ಟವಾಗಿ ಹೇಳ್ತಾ ಇದೆ. ತಟಸ್ಥ ಬಣದ, ಈಗ ಡಾಕ್ಟರ್ ಸುಧಾಕರ್ ವಿಜಯೇಂದ್ರ ಮೇಲೆ ಮಾತನಾಡಿದ್ರು, ಬೊಮ್ಮಾಯಿ ಮತ್ತು ವಿಜಯೇಂದ್ರರ ನಡುವೆ ತಾಕಲಾಟಗಳು ಆಂತರಿಕವಾಗಿ ಅತಿ ಹೆಚ್ಚು ನಡೀತಾ ಇವೆ ಅಂತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಕಾಣ್ತಾ ಇದೆ. ಅದೆಲ್ಲದರ ಹೊರತಾಗಿ ತಟಸ್ಥ ಬಣದ ಮನವರಿಕೆಯ ಹೊರತಾಗಿಯೂ ಕೂಡ ಹೈಕಮಾಂಡ್ ವಿಜಯೇಂದ್ರರನ್ನ ಕಂಟಿನ್ಯೂ ಮಾಡತಕ್ಕಂಥ ಸಾಧ್ಯತೆಗಳು, ನಾವೇನ್ ಕಳೆದ 10-15 ದಿನಗಳಿಂದ ಮಾತನಾಡ್ತಾ ಇದ್ವಿ, ಆದರೆ ರೆಬೆಲ್ ಬಣ ಒಂದು ಪ್ರಯತ್ನವನ್ನ ಮಾಡ್ತೀವಿ ಅಂತಕ್ಕಂಥದ್ದನ್ನ ಹೊರಟಿತ್ತು, ಅದಕ್ಕೆ ಯಶಸ್ಸು ಸಿಕ್ಕಂತೆ ಕಾಣಲಿಲ್ಲ. ಈಗ ಯತ್ನಾಳ್ ಏನ್ ಮಾಡ್ತಾರೆ, ಈಗ ಅವ್ರು ಇವತ್ತಿನ ಸಂಜೆ ಹೇಳಿಕೆ ಬಗ್ಗೆ ನೀವು ಕೂಡ ವಿಶ್ಲೇಷಣೆ ಮಾಡ್ತಾ ಇದ್ರಿ, ಆ ಹೇಳಿಕೆ ಸ್ವಲ್ಪ ಮೆಲೋಡೌನ್ ಆಯ್ತಾ ಅಂತಕ್ಕಂಥದ್ದು. ಬಟ್ ನನಗನ್ಸುತ್ತೆ ಅಜಿತ್, ಮೆಲೋಡೌನ್ ಅನ್ಸಿದ್ರು ಕೂಡ ಯತ್ನಾಳ್ ಇವತ್ತಿನ ಸ್ಥಿತಿಯಲ್ಲಿ ಅವರು ಯಾವುದೇ ಸಂದರ್ಭದಲ್ಲೂ ಕೂಡ ಒಂದು ಹೊಂದಾಣಿಕೆ ಮಾಡಿಕೊಂಡ್ರೆ ಯತ್ನಾಳ್ರ ಲೀಡರ್ಶಿಪ್ ಕೂಡ ಉಳಿಯಲ್ಲ. ಹೌದು ಹೌದು. ಆ ಪರಿಸ್ಥಿತಿಯಲ್ಲಿ ಯತ್ನಾಳ್ ಏನ್ ಮಾಡ್ತಾರೆ, ಅನೇಕ ಬಾರಿ ಏನಾಗತ್ತೆ, ನೀವು 4 ಹೆಜ್ಜೆ 8 ಹೆಜ್ಜೆ 12 ಹೆಜ್ಜೆ ಬರೋದರ ಬದಲು ನೀವು ಡೈರೆಕ್ಟ್ 50 ಹೆಜ್ಜೆ ಮುಂದೆ ಬಂದಾಗ ನೀವು ಎಷ್ಟು ಹಿಂದಕ್ಕೆ ಹೋಗ್ಲಿಕ್ಕೆ ಸಾಧ್ಯ? ಈಗ ನನಗನ್ಸುತ್ತೆ ಯತ್ನಾಳ್ರು ತುಂಬಾ ಹಿಂದೆ ಬರ್ತಾರೆ ಅಂತ ಅನಿಸ್ತಾ ಇಲ್ಲ. ಆಗ ಹೈಕಮಾಂಡ್ ಬಳಿ ಕೂಡ ಅವರ ಮೇಲೆ ಕ್ರಮ ತೆಗೆದುಕೊಳ್ಳೋದು ಬಿಟ್ಟು ಬೇರೆ ದಾರಿ ಉಳಿಯಲ್ಲ. ನೌ ದ ಕ್ವಶನ್ ರಿಮೇನ್ಸ್ ಈಸ್, ರಮೇಶ್ ಜಾರಕಿಹೊಳಿ ಏನ್ ಮಾಡ್ತಾರೆ, ಸಿದ್ದೇಶ್ ಏನ್ ಮಾಡ್ತಾರೆ, ಲಿಂಬಾವಳಿ ಏನ್ ಮಾಡ್ತಾರೆ, ಕುಮಾರ್ ಬಂಗಾರಪ್ಪ ಏನ್ ಮಾಡ್ತಾರೆ, BP ಹರೀಶ್ ಏನ್ ಮಾಡ್ತಾರೆ, ಇದು ಪ್ರಶ್ನಾರ್ಥಕ ಚಿಹ್ನೆಯಾಗಿ ಉಳಿಯುತ್ತೆ. ಒಂದು ವೇಳೆ 3 ದಿನಗಳಲ್ಲಿ ಕ್ರಮ ತೆಗೆದುಕೊಂಡು ವಿಜಯೇಂದ್ರರನ್ನೇ ರಾಜ್ಯಾಧ್ಯಕ್ಷರನ್ನಾಗಿ ಮಾಡ್ತಕ್ಕಂಥ ತೀರ್ಮಾನವನ್ನ ಹೈಕಮಾಂಡ್ ತೆಗೆದುಕೊಂಡ್ರೆ ಈ ನಾಯಕರು ಏನ್ ಮಾಡ್ತಾರೆ ಅಂತಕ್ಕಂಥದ್ದು ಬಹಳ ದೊಡ್ಡ ಒಂದು ಪ್ರಶ್ನಾರ್ಥಕ ಚಿಹ್ನೆ ಅಂತ ನನಗನ್ಸುತ್ತೆ. ಮಾತಾಡೋದೇನೋ ಮಾತಾಡ್ಬಿಡ್ತೀರಿ, ಆಮೇಲೆ 3-4 ದಿವಸದಲ್ಲಿ ಇದಾಗದೆ ಹೋದ್ರೆ ಯತ್ನಾಳ್ರು ಎಲ್ಲ ಮಾಧ್ಯಮಗಳ ಕ್ಯಾಮ್ರಾಗಳ ಮುಂದೆ ಹೇಳ್ತಾರೆ, ಆ ಶಿವಾನಂದ ಸರ್ಕಲ್ ಚಾನೆಲ್ನಲ್ಲಿ ಹಕ್ಕಬುಕ್ಕರು ಕೂತ್ಕೊಂಡು ಮಾತಾಡ್ತಿದ್ರು. ಆಕ್ಚುಲಿ ಇರ್ಲಿ, ನಾವು ರಾಜಕೀಯ ವಿಶ್ಲೇಷಣೆ ಮಾಡಬೇಕಾಗಿದ್ದು ವೃತ್ತಿ ಧರ್ಮ ರೀ, ಅದನ್ನೇ ಮಾಡ್ತಾ ಇದ್ದೀವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.